ಹಲೋ ಹಾಯ್ ನಮಸ್ಕಾರ ಪೋಷಕರೇ. ಇಂದು ದಿನಾಂಕ 24/7/2026 ಮುರಾರ್ಜಿ ದೇಸಾಯಿ 3ನೇ ಸುತ್ತಿನ ಫಲಿತಾಂಶ ಬಿಡುಗಡೆಯಾಗಿದೆ. ಈ ಫಲಿತಾಂಶವನ್ನ ಹೇಗೆ ಚೆಕ್ ಮಾಡಬೇಕು, ಹಾಗೆ ಯಾವ ಶಾಲೆಗೆ ಆಯ್ಕೆ ಆಗಿದೆ, ನಮ್ಮ ಮಗುವನ್ನ ಯಾವಾಗ ಹೋಗಿ ಅಡ್ಮಿಷನ್ ಮಾಡಬೇಕು, ಈ ಎಲ್ಲಾ ಮಾಹಿತಿಯನ್ನ ತಂದಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಮೂರನೇ ಸುತ್ತಿನ ಫಲಿತಾಂಶವನ್ನ ಹೇಗ್ ನೋಡೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಬ್ರೌಸರ್ ಅಲ್ಲಿ ಕೆಇಎ ಎಂದು ಟೈಪ್ ಮಾಡಿದ ತಕ್ಷಣನೇ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಷನ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 5ನೇ ಲಿಂಕ್ ನಲ್ಲಿ ಕ್ರೈಸ್ ಅವರ ಲಿಂಕ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಫಸ್ಟ್ ಅಲ್ಲೇ ನಿಮಗೆ ಕ್ರೈಸ್ 2026-27 3ನೇ ಸುತ್ತಿನ ಹಂಚಿಕೆ ಪಟ್ಟಿ ಜಿಲ್ಲಾವಾರು 24/7/2026 ಅನ್ನುವ ಲಿಂಕ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಜಿಲ್ಲಾವಾರು ಹಂಚಿಕೆ ಪಟ್ಟಿ ಇರುತ್ತೆ. ನಿಮ್ಮ ಮಗು ಯಾವ ಜಿಲ್ಲೆಯಲ್ಲಿ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಬರ್ದಿತ್ತಲ್ವಾ ಆ ಜಿಲ್ಲೆಯ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಮಕ್ಕಳ ಹೆಸರನ್ನು ತೋರಿಸುತ್ತೆ. ಅದರ ಜೊತೆಗೆ ಮೇಲೆ ಯಾವ ಶಾಲೆಗೆ ಆಯ್ಕೆಯಾಗಿದೆ ಅದು ಕೂಡ ತೋರಿಸುತ್ತೆ. ಹಾಗಾಗಿ ಈ ಹಂಚಿಕೆ ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯಾ, ಯಾವ ಶಾಲೆಯಲ್ಲಿ ಇದೆ ಎಂದು ನೋಡಿಕೊಂಡು ನೀವು ತಕ್ಷಣನೇ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಅನ್ನ ಪಡ್ಕೋಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಈ ವರ್ಷ ಯಾರೆಲ್ಲ 5ನೇ ತರಗತಿಯಲ್ಲಿ ಓದ್ತಿದಾರಲ್ವಾ ಅವರಿಗೆ ನವೋದಯ ಪ್ರವೇಶ ಪರೀಕ್ಷೆ 28 ನವೆಂಬರ್ 2026 ಬಂದಿದೆ. ಹಾಗಾಗಿ ನಿಮ್ಮ ಮಗುವಿಗೆ ನವೋದಯ ಕೋಚಿಂಗ್ ಆನ್ಲೈನ್ ಮತ್ತೆ ಆಫ್ಲೈನ್ ನಲ್ಲಿ ಕೊಡ್ತಾ ಇದ್ದೀವಿ. ನಿಮ್ಗೇನಾದ್ರೂ ಆನ್ಲೈನ್ ಮತ್ತೆ ಆಫ್ಲೈನ್ ಕೋಚಿಂಗ್ ಬೇಕು ಅಂದ್ರೆ ನಮ್ಮ ನಂಬರ್ 9164777781, ಮತ್ತೊಂದು ನಂಬರ್ 9164777782ಗೆ ಕರೆ ಮಾಡ್ಕೊಳ್ಳಿ. ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ಅನ್ನ ಪಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀವಿ. ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.